ನಾಚ್ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣವಂಶಿ ಇಂದಿನಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಆ ರುಕ್ಮಿಣಿ ಕೃಷ್ಣನ್ ಜೊತೆ ಏನ್ ಓಡೋಗಿಲ್ಲ, ಆದ್ರೆ ಈ ವಿಚಾರನ ನಾನ್ ಚೆನ್ನಾಗಿ ಓಡಿಸ್ತೀನಿ. ಪದ್ಮಿನಿ, ಎಷ್ಟು ಅಂತ ಅಳ್ತೀಯ? ಈ ಪರಿಸ್ಥಿತಿಲಿ ಇದನ್ನೆಲ್ಲ ತಲೆಗೆ ಹಚ್ಕೋಬಾರ್ದು. ನನಗ್ ತಿಳಿದಿರೋ ಹಾಗೆ ರುಕ್ಮಿಣಿ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಇಲ್ಲಿ ದುಡ್ಡು ಕಾಣೆ ಆಗಿರೋದಕ್ಕೂ, ಕೃಷ್ಣ ಬಟ್ಟೆಗಳನ್ನೆಲ್ಲ ತಗೊಂಡು ಹೋಗಿರೋದಕ್ಕೂ, ಈ ಲೆಟರ್ ಸಿಕ್ಕಿರೋದಕ್ಕೂ ಎಲ್ಲ ಒಂದಕ್ಕೊಂದು ತಾಳೆ ಆಗ್ತಿದೆ. ಹೀಗಿರುವಾಗ ರುಕ್ಕು ತಪ್ಪು ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಾ? ನಾನ್ ಮೊದ್ಲೇ ಹೇಳ್ದೆ ವಯಸ್ಸಿನ ಹುಡುಗಿ ಜೊತೆ ಈ ಹುಡುಗನ್ ಕಳ್ಸೋದ್ ಬೇಡ ಅಂತ. ಈಗ ನೋಡಿ ಎಲ್ರೂ ಇವ್ರನ್ನ ಹುಡ್ಕೋ ಪರಿಸ್ಥಿತಿ ಬಂದ್ಬಿಡ್ತು. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಕ್ಕಪಕ್ಕ ಮನೆ ಕೆಲ್ಸದವರೆಲ್ಲ ಓಡಾಡ್ತಿರ್ತಾರೆ. ಮೊದ್ಲೇ ಊರಿನ ಜನ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ರೀತಿ ಮಾತಾಡ್ತಾರೆ. ನೀನ್ ರುಕ್ಮಿಣಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಈ ಊರ್ ಜನ ಇನ್ನಷ್ಟು ಕತೆ ಕಟ್ಟಿ ಮಾತಾಡ್ತಾರಷ್ಟೇ. ಸೂರ್ಯ ಸಿಕ್ಕಿದ್ರೇನೋ? ಇಲ್ಲಮ್ಮ, ನಾನು ಅವಳಿದ್ದ ಆಶ್ರಮಕ್ಕೆ ಫೋನ್ ಮಾಡಿದ್ದೆ. NGO ಆಫೀಸ್ ಹತ್ರ ಹೋಗ್ಬಿಟ್ಟು ಬಂದೆ. ಆದ್ರೆ ಇವತ್ತು ಕೃಷ್ಣ ಆಗ್ಲಿ ರುಕ್ಮಿಣಿ ಆಗ್ಲಿ ಅಲ್ಲಿ ಹೋಗೇ ಇಲ್ವಂತೆ. ನಾನು ಅಷ್ಟೇ, ಸಿಟಿ ಎಲ್ಲ ಸುತ್ತಾಡ್ದೆ, ಅಂಗಡಿಲಿ ವಿಚಾರಿಸ್ದೆ, ಬೀದಿಯಲ್ಲಿ ವಿಚಾರಿಸ್ದೆ, ಯಾರೂ ನೋಡಿಲ್ವಂತೆ. ಅಣ್ಣ, ಯಾವುದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸತ್ತೋಗ್ತೀನಿ ಅಂತ ಬರ್ದಿದ್ದಾಳಲ್ವೇ? ಚಿಕೇಜ್ ಮಾಡ್ರೆ. ಏನಾಯ್ತು ಗೋಪಾಲ? ಚಂದ್ರಪ್ಪನ ತೋಟದ ಹತ್ರ ಕೃಷ್ಣ ರುಕ್ಮಿಣಿ ಅವ್ರು ಹೋಗಿದ್ರಲ್ಲ ಗಾಡಿ, ಅದು ಬಿದ್ದೋಗಿತ್ತು. ಪಕ್ಕದಲ್ಲೇ ಬ್ಯಾಗು ಬಿದ್ದೋಗಿತ್ತು. ಇದೇ ಬ್ಯಾಗ್ಗೆ ಬೆಳಿಗ್ಗೆ ಕೃಷ್ಣ ಬಟ್ಟೆಗಳನ್ನೆಲ್ಲ ತುಂಬ್ಕೊಂಡೋಗಿದ್ದು. ಚಿಕ್ಕೇಜ್ ಮಾಡ್ರೆ. ಹೌದು, ಇದು ಕೃಷ್ಣನ್ ಬ್ಯಾಗೆ. ಮಾವ, ನಾವು ಅನ್ಕೋತಾ ಇರೋದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಹಲೋ ಸರ್, ನಮಸ್ತೆ ಸರ್. ಅರ್ಜೆಂಟಾಗಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹಲೋ ಹಾಂ ಸರ್, ಬೆಳಗ್ಗೆ ನನ್ನ ತಂಗಿ ರುಕ್ಮಿಣಿ ಹಾಗೂ ಅವಳ ಅಸಿಸ್ಟೆಂಟ್ ಕೃಷ್ಣ ಇಬ್ರು ಗಾಡಿಯಲ್ಲಿ ಹೋಗಿದ್ರು. ಹಲೋ ಸರ್. ಮತ್ತೆ ಹೇಗ್ ನಡೀತಾ ಇದೆ ಪಟಾಕಿ ಬಿಸ್ನೆಸ್? ಫುಲ್ ಡಲ್ ಯಜಮಾನ್ರೆ. ಈಗ ಯಾರು ಪಟಾಕಿನೇ ಹೊಡಿತಾ ಇಲ್ಲ. ಯಾವುದೇ ಫಂಕ್ಷನ್ ಇರಲಿ, ಪೇಟೆಯಿಂದ ಅದಂಥದ್ದು ಮಿಷಿನ್ ತಗೊಂಬಂದು ಮಿಣ ಅಂತ ಹೊಳೆಯೋ ತುಂಡು ಪೇಪರ್ಗಳನ್ನ ಆರಿಸ್ತಾರೆ. ಸ್ವಲ್ಪ ಸೌಂಡ್ ಇರಲಿ ಅಂತ ಶಾಸ್ತ್ರಕ್ಕೆ ನಮ್ದೆರಡು ಪಟಾಕಿ ಅಂಟಿಸ್ತಾರಷ್ಟೇ. ಅದಿರಲಿ, ಬರ ಕೇಳಿದೇನು ಯಜಮಾನ್ರೆ? ಒಂದು ವಿಚಾರ ಇದೆ ಬೋರ, ಅದನ್ನ ಊರ್ ತುಂಬಾ ನೀನೇ ಸೌಂಡ್ ಮಾಡಿಸ್ಬೇಕು. ಪಟಾಕಿ ಬೋರನ್ ಬಿಟ್ಟು ಬೇರೆ ಯಾರು ಇಷ್ಟು ಬೇಗ ಸುದ್ದಿನ ಹಬ್ಸಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ನ ಕರೆಸಿದ್ದು. ಎಲೆಕ್ಷನ್ ಸಂಬಂಧಪಟ್ಟಿರೋ ವಿಚಾರನ ಯಜಮಾನ್ರೆ? ಇಲ್ಲ, ಸೂರ್ಯವಂಶಕ್ಕೆ ಸಂಬಂಧಪಟ್ಟಿರೋ ಪ್ರಚಾರ. ಏನೋ ಹೊಸ ವಿಷಯ ಇದ್ದಂಗಿದೆ. ವಿಷಯ ಹೊಸದೆ. ಇದು ಜನರಿಗೇನಾದ್ರೂ ತಲುಪಿದ್ರೆ ಟಿವಿ ಫೋನು ಎಲ್ಲ ಬಿಟ್ಟು ಬರೀ ಈ ವಿಚಾರದಿಂದನೇ ಬಿದ್ದಿರ್ತಾರೆ. ಓಹೋ, ಅಂತ ವಿಚಾರನಾ? ಏನ್ ಯಜಮಾನ್ರೆ ಅದು? ಸತ್ಯಮೂರ್ತಿ ಎರಡನೇ ಮೊಮ್ಮಗಳು ರುಕ್ಮಿಣಿ ಅವ್ರ ಮನೆ ಕೆಲ್ಸದವನು ಕೃಷ್ಣನ್ ಜೊತೆ ಮನೆಯಲ್ಲಿರೋದನ್ನೆಲ್ಲ ದೋಚ್ಕೊಂಡು ಓಡ್ ಹೋಗಿದ್ದಾಳಂತೆ. ಅಬ್ಬಾ ಯಜಮಾನ್ರೆ, ನೀವ್ ಹೇಳ್ತಾರ ನಿಜನಾ? ಅಪ್ಪಿ ತಪ್ಪಿ ಇದು ಸುಳ್ಳಾದ್ರೆ ಇದು ಯಾರು ಅಪ್ಸಿದ್ದು ಅಂತ ನನ್ ಬುಡಕೆ ಬರುತ್ತೆ ಯಜಮಾನ್ರೆ. ಆಮೇಲೆ ನನ್ನನ್ನು ಪಟಾಕಿ ಅಂಗಡಿ ಒಳಗಡೆ ಕೂಡಾಕಿ ಬೆಂಕಿ ಹಚ್ಬಿಡ್ತಾರೆ. ಇದ್ಯಾಕೋ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಯಜಮಾನ್ರೆ. ಲೋ ಬೋರಾ, ನಾನು ಯಾವತ್ತಾದ್ರೂ ನಮ್ಮ ಜನನ ಸಿಕ್ಕಾಕ್ಸಿದ್ದೀನೇನೋ? ಆ ಕೃಷ್ಣ ರುಕ್ಮಿಣಿ ಓಡೋಗಿರೋದು ನಿಜ. ಅವ್ರ ಮನೆಯಲ್ಲಿ ಒಂದು ಲವ್ ಲೆಟರ್ ಸಿಕ್ಕಿರೋದು ನಿಜ.
ನೀನು ಇಷ್ಟು ವಿಚಾರ ಇಟ್ಕೊಂಡು ಊರಿಗೆಲ್ಲ ಹಬ್ಸು.